ವೀಕ್ಷಕರೇ, RJ32 ಕನ್ನಡ ಟಿವಿಯ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಸುಷ್ಮಾ. ಇದೀಗ ಸುದ್ದಿಗಳು. ಯಲ್ಲಾಲಿಂಗ್ ಪುಣ್ಯಾಶ್ರಮದ ಪೀಠಾಧಿಪತಿ ಸದ್ಗುರು ಜೇಮ್ಸ್ ಸಿಂಗ್ ಮಹಾರಾಜರ 78ನೇ ಜನ್ಮದಿನೋತ್ಸವ ನಿಮಿತ್ತ ರಕ್ತದಾನ ಹಾಗೂ ಉಚಿತ ಆರೋಗ್ಯ ತಪಾಸಣೆ ನಡೆಯಿತು. ಕಲಬುರಗಿ ಜಿಲ್ಲೆ ಶಾಬಾದ್ ತಾಲೂಕಿನ ಮಹಾನಗರ ಗ್ರಾಮದಲ್ಲಿ ಯಲ್ಲಾಲಿಂಗ ಪುಣ್ಯಾಶ್ರಮದ ಪೀಠಾಧಿಪತಿ ಸದ್ಗುರು ಜೇಮ್ಸ್ ಸಿಂಗ್ ಮಹಾರಾಜರ 78ನೇ ಜನ್ಮದಿನೋತ್ಸವ ನಿಮಿತ್ತ ರಕ್ತದಾನ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸುಮಾರು 30 ಜನ ರಕ್ತದಾನ ಮಾಡಿದರು. ಮಹಾನಗರ ಸೇರಿ ಸುತ್ತಲಿನ 200ಕ್ಕೂ ಅಧಿಕ ಜನರು ಆರೋಗ್ಯ ತಪಾಸಣೆ ಮಾಡಿಕೊಂಡರು ಹಾಗೂ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್, ಪೆನ್, ಪ್ಯಾಡ್ ವಿತರಿಸಿದರು. ನಂತರ ನಡೆದ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಕ್ತರು ಜೇಮ್ಸ್ ಸಿಂಗ್ ಮಹಾರಾಜರಿಗೆ ಸತ್ಕರಿಸಿ ಆಶೀರ್ವಾದ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ನಾಮದೇವ್ ರಾಠೋಡ್ ಸೇರಿದಂತೆ ಅನೇಕರು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಚಿತ್ತಾಪುರ ತಾಲೂಕಿನ ಮಹಾನಗರ ಮುಗಳನಗಾಂವ್ ಶ್ರೀ ಯಲ್ಲಾಲಿಂಗೇಶ್ವರ ಪುಣ್ಯಾಶ್ರಮದಲ್ಲಿ ಇಂದು ಸದ್ಗುರು ಶ್ರೀ ಜೇಮ್ಸ್ ಸಿಂಗ್ ಮಹಾರಾಜ್ ಅವರ 78ನೇ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಅವರ ಭಕ್ತಾದಿ ವರ್ಗವು ಈಗಾಗಲೇ ಕೇಕ್ ಕತ್ತರಿಸುವುದರ ಮುಖಾಂತರ ಆಚರಣೆ ಮಾಡಿದರು. ನಾವು ಪ್ರತಿ ವರ್ಷದಂತೆ ಸದ್ಗುರು ಜೇಮ್ಸ್ ಸಿಂಗ್ ಮಹಾರಾಜ್ ಅವರ ಒಂದು ಹುಟ್ಟುಹಬ್ಬಕ್ಕೆ ಇಲ್ಲಿ ಬರ್ತಾ ಇರ್ತೀವಿ. ಈ ಒಂದು ಮಾಧ್ಯಮದ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅವರು ಏನು ಭಕ್ತಾದಿಗಳದಾರ ಅವ್ರದ್ದೇ ಆದಂಥ ವಿಶಿಷ್ಟ ರೀತಿಯಲ್ಲಿ ಅಪ್ಪಾಜಿಯವರ ಒಂದು ಜನ್ಮದಿನ ಹುಟ್ಟುಹಬ್ಬನ ಆಚರಣೆ ಮಾಡ್ತಾರೆ. ಯಾರು ರಕ್ತದಾನ ಶಿಬಿರ ಈಗ ನೂರಾರು ಜನ ಸಂಖ್ಯೆಯಲ್ಲಿ ಬಂದು ಅಪ್ಪಾಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನವನ್ನು ಕೊಟ್ಟರು. ಮತ್ತು ಅದೇ ರೀತಿಯಾಗಿ ನಮ್ಮೆಲ್ಲ ಭಕ್ತಾದಿಗಳು ಮಕ್ಕಳಿಗೆ, ಶಾಲೆ ಮಕ್ಕಳಿಗೆ ಕಾಪಿ ವಿತರಣೆ ಆಗಿರ್ಬೋದು, ಪ್ಯಾಡ್ ವಿತರಣೆ ಆಗಿರ್ಬೋದು, ಅಂಥ ಒಂದು ಯಾರೊಬ್ಬರು ಪ್ರಸಾದ ವಿತರಣೆ ಮಾಡ್ತಕ್ಕಂಥ ಕೆಲಸ, ಹಲ್ಲಿನ ತಪಾಸಣೆ ಮಾಡ್ತಕ್ಕಂಥ ಒಂದು ಕ್ಯಾಂಪ್, ಇಂಥ ಸಮಾಜಮುಖಿ ಕೆಲಸ ಕಾರ್ಯಗಳು ಸದ್ಗುರು ಜೇಮ್ಸ್ ಸಿಂಗ್ ಮಹಾರಾಜಿಯವರ ಪ್ರತಿ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ನಡೀತಾನೆ ಇರ್ತದೆ. ಅದಕ್ಕಾಗಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಅಪ್ಪಾಜಿಯವರಿಗೆ ಒಂದು ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತಾ, ಅಪ್ಪಾಜಿಯವರ ಸದ್ಗುರು ಶ್ರೀ ಜೇಮ್ಸ್ ಸಿಂಗ್ ಮಹಾರಾಜ್ ಅವರ ಆಶೀರ್ವಾದದಿಂದ ಈ ಒಂದು ಭಾಗದಲ್ಲಿ, ಈ ಒಂದು ನಾಡಿನಲ್ಲಿ ರೈತರಿಗೆ ಒಳ್ಳೆಯ ಮಳೆ ಆಗಲಿ, ಒಳ್ಳೆಯ ಬೆಳೆ ಆಗಲಿ, ಇವತ್ತು ಎಲ್ಲರಿಗೆ ಸುಖ ಸಂಸಾರ ಮಾಡ್ಲಿಕ್ಕೆ ಅವ್ರದ್ದು ತನ್ನದೇ ಆದಂಥ ಆಶೀರ್ವಾದ ಸದ್ಗುರು ಜೇಮ್ಸ್ ಸಿಂಗ್ ಮಹಾರಾಜ್ ಅವರು ಕಣಿಸಲಿ ಅಂತ ಕೇಸಿ ತಮ್ಮ ಮಾಧ್ಯಮ ಮುಖಾಂತರ ತಿಳಿಸುತ್ತಾ ಎರಡು ಮಾತನ್ನು ಮುಗಿಸ್ತೇನೆ. ನಾಮದೇವ್ ರಾಠೋಡ್, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ಚಿತ್ತಾಪುರ. ಪರಮ ಪೂಜ್ಯ ಶ್ರೀ ಶ್ರೀ ಜೇಮ್ಸ್ ಸಿಂಗ್ ಮಹಾರಾಜ್ ಮುಗಳನಗಾಂವ್ ಅಪ್ಪವರ 78ನೆಯ ಹುಟ್ಟುಹಬ್ಬ ನಿಮಿತ್ತವಾಗಿ ಬೆಳಗ್ಗೆ 10 ಗಂಟೆಯಿಂದ ರಕ್ತದಾನ ಶಿಬಿರವನ್ನು ಮಾಡಿ ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಪರಮ ಪೂಜ್ಯರಾದಂಥ ಜೇಮ್ಸ್ ಸಿಂಗ್ ಮಹಾರಾಜರು ಅಖಿಲ ಕರ್ನಾಟಕ ಬಂಜಾರ ಧರ್ಮಗಳು ಮಹಾಸಭಾದ ರಾಜ್ಯ ಅಧ್ಯಕ್ಷರಾಗಿ ಅವರು ಬಹಳ ಸೇವೆಯನ್ನು ಮಾಡಬೇಕಂಥೇಳಿ ಅವರ ಇಚ್ಛೆಯ ಪ್ರಕಾರವಾಗಿ ಅಖಿಲ ಕರ್ನಾಟಕ ಬಂಜಾರ ಧರ್ಮಗಳು ಮಹಾಸಭಾದ ಎಲ್ಲ ಪರಮ ಪೂಜ್ಯರು ಅವರಿಗೆ ಅಧ್ಯಕ್ಷರನ್ನು ಮಾಡಿ ಈ ಕರ್ನಾಟಕದಲ್ಲಿ ಬಂಜಾರ ಸಮಾಜ ಅಷ್ಟೇ ಅಲ್ಲ, ಎಲ್ಲ ಸಮಾಜಕ್ಕೆ ಒಳ್ಳೆಯದಾಗಲಿ, ಪರಮ ಪೂಜ್ಯರ ಒಂದು ಆಶೀರ್ವಾದ ಹೆಂಗಿದೆ ಅಂತ ಹೇಳಿದಾಗ ಮುಗಳನಗಾಂವ್ ಮಠಕ್ಕೆ ಬಂದವರು ಅವರಿಗೆ ಬೇಡಿದಂತಹ ವರವನ್ನು ಕೊಟ್ಟಂಥ ಪರಮ ಪೂಜ್ಯರಾದಂಥ ಜೇಮ್ಸ್ ಸಿಂಗ್ ಮಹಾರಾಜರು ಮತ್ತು ಇವತ್ತು ವಿದ್ಯಾರ್ಥಿಗಳಿಗೆ ತಮ್ಮದೇ ಆದಂಥ ಒಂದು ಆಶೀರ್ವಾದವನ್ನು ಮಾಡಿ ಅವರ ಶಿಷ್ಯಗಳು ಅವರಿಗೆ ಕಾಪಿ ಆಗಲಿ, ಪೆನ್ ಆಗಲಿ, ಅದರ ಜೊತೆಯಲ್ಲಿ ಬರೆಯುವಂಥ ಎಲ್ಲ ಲೇಖನಗಳನ್ನು ಅವರು ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ
ನಮ್ಮ ಸನ್ಮಾನ್ಯ ಶ್ರೀ ಸುಭಾಷ್ ಚಂದ್ರ ಜಡ್ಜು, ತಿರುಪತಿ ಹಾತಿರಾಮ್ ಬಾಬಾ ಅವರ ರಾಷ್ಟ್ರೀಯ ಅಧ್ಯಕ್ಷರು, ಅವರ ಜೊತೆಯಲ್ಲಿ ನಮ್ಮ ಎಲ್ಲ ಕಲಬುರಗಿ ಜಿಲ್ಲೆಯ ಬೇರೆ ಬೇರೆ ತಾಲೂಕಿನಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತಹ ಎಲ್ಲ ಮಹನೀಯರು, ಅದರ ಜೊತೆಯಲ್ಲಿ ಹಿರಿಯರು, ಬಂಜಾರ ಸಮಾಜದ ಒಬ್ಬ ಅಧಿಕಾರಿಯಾಗಿ ಮತ್ತು ವಕೀಲರಾಗಿದ್ದಂತಹ ಸನ್ಮಾನ್ಯ ಶ್ರೀ ಖೇಮ್ ಸಿಂಗ್ ರಾಠೋಡ್ ಅಣ್ಣವರು ಕೂಡ ಇದ್ದಾರೆ. ಅದರ ಜೊತೆಯಲ್ಲಿ ಮತ್ತೊಬ್ಬರು ತಮ್ಮವರಾದಂತಹ ಶ್ರೀ ವಿನೋದ್ ಚೌಹಾಣ್ ವಕೀಲರವರು ಕೂಡ ಇದ್ದಾರೆ. ಪರಮ ಪೂಜ್ಯರಾದಂತಹ ಅವ್ರ ಜೊತೆಯಲ್ಲಿ ಹೆಂಗಿದ್ದಾರೆ ಪರಮ ಪೂಜ್ಯರು ಅಂತ ಹೇಳಿದಾಗ ನಾನು ನೋಡ್ತಾ ಇದ್ದೆ ಜಾತ್ರೆಯಲ್ಲಿ ಪ್ರತಿಯೊಂದು ಕೆಲಸ, ಯಾವುದೇ ಸಣ್ಣ ಪುಟ್ಟ ಕೆಲಸ ಆದರೂ ಭೀ ಅವರು ಒಳ್ಳೆಯ ರೀತಿಯಿಂದ ಮಾಡುವಂತಹ ಪರಮ ಪೂಜ್ಯರಾದಂತಹ ಸಂಜು ಮಹಾರಾಜರು, ಅದರ ಜೊತೆಯಲ್ಲಿ ಎಲ್ಲ ಕ್ಷೇತ್ರದ ಜನರು ಬಂದು ಇವತ್ತು ಬಹಳ ವಿಜೃಂಭಣೆಯಿಂದ ಅಪ್ಪಾಜಿಯವರ ಬರ್ತ್ಡೇ ಮಾಡಿದ್ದಾರೆ ಅಂತ ಹೇಳಿದಾಗ ಬರುವಂಥ ದಿನದಲ್ಲಿ ಈ ಒಂದು ಕಲ್ಯಾಣ ನಾಡಿನಲ್ಲಿ ಎಲ್ಲರಿಗೆ ಒಳ್ಳೆಯದಾಗಲಿ. ಎಲ್ಲರಿಗೆ ನಮಸ್ಕಾರ, ರಾಮ್ ರಾಮ್, ಜೈ ಶಿವಲಾಲ್. ನಾನು ಡಾಕ್ಟರ್ ಅಕ್ಷಯ್ ಜಾಧವ್, ಕಲಬುರಗಿಯಿಂದ ಆರೋಗ್ಯ ಹೆಲ್ತ್ ಕೇರ್ ಆ್ಯಂಡ್ ಡೆಂಟಲ್ ಕ್ಲಿನಿಕ್ಕಿಂದ ಬಂದಿದ್ದೀನಿ. ಇಲ್ಲಿ ಸದ್ಗುರು ಜೇಮ್ ಸಿಂಗ್ ಮಹಾರಾಜ್ ಅವರು ಹುಟ್ಟುಹಬ್ಬ ಸರಿಯಾಗಿ ನಾವೊಂದು ಮಕ್ಕಳಿಗೆ ಮತ್ತು ಎಲ್ಲ ನಮ್ಮ ತಾಂಡದವರು ಮುಗಳನಾಗ ಮಹಾನಗರ ತಾಂಡದವರಿಗೆ ಒಂದು ಚಲೋ ಹೆಲ್ಪ್ ಆಗಲಿ, ನಮ್ಮ ಹಾಸ್ಪಿಟಲಿಂದ ನಮ್ಮ ಕ್ಲಿನಿಕ್ಕಿಂದ ಎಲ್ಲರಿಗೂ ಒಂದು ಚಲೋ ಆರೋಗ್ಯವಾದ ಹಲ್ಲೊಂದು ಅವ್ರ ಬೆಳವಣಿಗೆ ಆಗಲಿ. ಅವರು ಓರಲ್ ಹೆಲ್ತ್ ಅಂತೇನು ಹೇಳ್ತೀವಿ, ನೀವು ಬಾಯಿ ವಾಸನೆ ಬರೋದಾಯಿತು, ಬಾಯಿದು ಯಾವುದೇ ಒಂದು ಸಮಸ್ಯೆ ಇಲ್ಲಿ ಹರಲಿದ್ದು ಅದ್ರ ಬಗ್ಗೆ ಒಂದು ಮಾಹಿತಿ ಮತ್ತು ಅದಕ್ಕೊಂದು ಟ್ರೀಟ್ಮೆಂಟ್ ಪರಿಹಾರ ಕೊಡ್ಬೇಕಂತ ನಾವು ಇಲ್ಲಿ ಮಹಾರಾಜ ಹತ್ರ ಅವರು ಶರಣದಲ್ಲಿ ಬಂದಿದ್ದೀವಿ. ಸೊ ನಿಮಗೇನಾದರೂ ಆ ಥರ ಏನೋ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ನಮ್ಮ ಹಾಸ್ಪಿಟಲಿಗೆ ಭೇಟಿ ಮಾಡಿರಿ. ಆರೋಗ್ಯ ಹೆಲ್ತ್ ಕೇರ್ ಆ್ಯಂಡ್ ಡೆಂಟಲ್ ಕ್ಲಿನಿಕ್, ಸುಲ್ತಾನ್ಪುರ್ ರೋಡು, ಕಲಬುರಗಿಯಲ್ಲಿ ಅದ ರೀ. ಫಾರ್ ಕಾಂಟ್ಯಾಕ್ಟು 8867767555ಗೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ, ಜೈ ಶಿವಲಾಲ್.